ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಮೂರ್ತಿ ಬ್ಲಾಗ್ಸ್. ಇವತ್ತು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಫಸ್ಟು ತೊಗರಿಬೇಳೆ ಫುಲ್ ಚೆನ್ನಾಗಿ ತೊಳ್ಕೊಬೇಕು. ನಾವೇನೇ ಮಾಡಬೇಕಂದ್ರೂ ನೀಟಾಗಿ ಯಾವುದೇ ಅದು ಕಾಳುಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡು ಅಡುಗೆ ಮಾಡಬೇಕು. ತೊಗರಿಬೇಳೆ ಆದಮೇಲೆ ಮೆಣಸಿನ್ಕಾಯಿ, ಆಮೇಲೆ ಟೊಮೊಟೊ, ದೊಡ್ಡ ಸೈಜ್ 2 ಟೊಮೊಟೊ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಒಂದು ಚಿಕ್ಕ ಸೈಜ್ ಬೆಳ್ಳುಳ್ಳಿ. ಇವಾಗ ಸೊಪ್ಪು, ನಾನು ಬರೀ ಪಾಲಕ್ ಸೊಪ್ಪು ಮಾತ್ರ ಹಾಕ್ತಾಯಿದ್ದೀನಿ. ಬೇಕಾದರೆ ಈ ಜೊತೆ ಮೆಂತ್ಯ ಸೊಪ್ಪು ಎಲ್ಲ ಬೆರಕೆ ಸೊಪ್ಪು ಬರ್ತೈತಲ್ಲ ಅದನ್ನು ನೀವು ಹಾಕ್ಕೋಬೋದು. ಜೊತೆ ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆಮೇಲೆ ನೀರು ನೋಡ್ಕೊಂಡು ಹಾಕೊಳ್ಳಿ. ಸೊಪ್ಪಲ್ಲಿ ಕೂಡ ನೀರು ಇದಾಗುತ್ತೆ. ನಾನು ಇದಕ್ಕೊಂದು ಅರ್ಧ ಚೊಂಬು ನೀರು ಇಟ್ಟಿದ್ದೀನಿ. 1 ಕಟ್ ಸೊಪ್ಪು ಎತ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಕುಕ್ಕರು ಕ್ಲೋಸ್ ಮಾಡ್ಕೋಬೇಕು. ಇದೆಲ್ಲ ಹಾಕಿದ್ಮೇಲೆ ಗ್ಯಾಸ್ ಆನ್ ಮಾಡ್ಕೊಬೇಕು. ಒಂದು 4 ವಿಸಿಲ್ ಬಂದರೆ ಸಾಕು. ನೋಡಿ, ಇಷ್ಟು ಬೆಂದರೆ ಸಾಕು. 4 ವಿಸಿಲ್ ಇಟ್ಟಿದ್ದೆ, ಇಷ್ಟ ಆಗೈತೆ. ಇದು ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಪಾಮ್ಕೋಬೋದು. ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಆಗ್ತೈತೆ ಸಾರು. ನೋಡಿ ಫ್ರೆಂಡ್ಸ್, ಇಷ್ಟು ಈ ಥರ ರುಬ್ಕೊಂಡ್ರೆ ಸಾಕು. 1 ಸೆಕೆಂಡ್ ಆನ್ ಆಫ್ ಮಾಡಿದ್ರೆ ಸಾಕು, ಈ ಥರ ರೆಡಿ ಆಗುತ್ತೆ. ಪಾಮಕ್ಕೆ ಆಗದಿದ್ದವರು ಈ ಥರ ಮಾಡ್ಕೊಂಡ್ರೆ ಸೇಮ್ ಅದೇ ಟೇಸ್ಟ್ ಬರ್ತೈತೆ. ಇವಾಗ ರುಬ್ಕೊಂಡಿರೋ ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೋಬೇಕು. ಇವಾಗ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ನೀರು ಬೇಕಾದರೆ ನೀರು ಇನ್ನೂ ಹಾಕ್ಕೋಬೋದು. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಮುದ್ದೆ ಜೊತೆನಲ್ಲಾದರೂ ತಿನ್ಬೋದು, ಇಲ್ಲ ಅನ್ನಕ್ಕೂ ಚೆನ್ನಾಗಿರ್ತೈತೆ, ಮುದ್ದೆಗೂ ಚೆನ್ನಾಗಿರ್ತೈತೆ. ಮತ್ತು ಉಪ್ಪೇನಾದರೂ ಸಾಲಿಲ್ಲ ಅಂದರೆ ಇವಾಗ ಒಗ್ಗರಣೆ ಹಾಕ್ಕೋಬೇಕು. ಸಾರು ಕಾದೈತೆ. ಇವಾಗ ಸ್ವಲ್ಪ ಒಗ್ಗರಣೆ, ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಕಾದಾದ್ಮೇಲೆ ಕರಿಬೇವು, ಈರುಳ್ಳಿ 2 ಒಟ್ಟಿಗೆ ಹಾಕಿ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಚೆನ್ನಾಗಿರ್ತೈತೆ, ಸಾರು ಟೇಸ್ಟಾಗಿ ಬರ್ತೈತೆ. ಈ ಥರ ಒಗ್ಗರಣೆ ಬೇಕಂದರೆ ಸಾಸಿವೆನೂ ಹಾಕ್ಕೋಬೋದು. ನಾನು ಸಾಸಿವೆ ಹಾಕ್ತಾಯಿಲ್ಲ. ನೋಡಿ, ಸಾರಿಗೆ ಒಗ್ಗರಣೆ ಹಾಕಿತ್ತಾಯಿತು. ಸಾರು ರೆಡಿ ಆಗಿದೆ ನೋಡಿ. ಮುದ್ದೆ, ಸಾರು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ.